ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ದ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿದ ಶ್ರಾವಣ ಸಮಾಪ್ತಿ ಜನಪದ ಸಂಗೀತ ಉತ್ಸವ ಮತ್ತು ಕುಂಭ ಕಳಶ ಮೆರವಣಿಗೆ. ಜನಪದ ಭಜನಾ ಸಂಗೀತದಿಂದ ಸಾಮರಸ್ಯ. ಮಹಮ್ಮದ್ ಗೌಸ್ ಹೇಳಿಕೆ. ಗಮನ ಸೆಳೆದ ಕಲಾವಿದರ ಕಲಾ ಪ್ರದರ್ಶನ ಮತ್ತು ಗಾಯನ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಜರುಗಿದ ಬೈಕ್ ಜಾಥಾ. ನನ್ನ ಮತ ನನ್ನ ಹಕ್ಕು ಎಂಬ ಸತ್ವ ಸಾರೋಣ, ಪ್ರಜಾಪ್ರಭುತ್ವದ ಮಹತ್ವ ಅರಿಯೋಣ ಎಂಬ ಘೋಷವಾಕ್ಯ. ಶುಭಾಶಯ ಕೋರಿದ ಡಿಸಿ ಶಿಲ್ಪ ಶರ್ಮಾ. ಔರಾದ್ನಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಬ್ಯಾನರ್ಗಳಲ್ಲಿ ಸಿಎಂ, ಡಿಸಿಎಂ ಮತ್ತು ಶಿಕ್ಷಣ ಸಚಿವರ ಭಾವಚಿತ್ರ ಹಾಕಿಲ್ಲವೆಂದು ಘೋಷಣೆ ಕೂಗಿದ ಕೈ ಕಾರ್ಯಕರ್ತರು. ಚಿಟಗುಪ್ಪ ಎಪಿಎಂಸಿ ರಸಗೊಬ್ಬರ ಅಂಗಡಿಗಳ ಮೇಲೆ ತಹಸೀಲ್ದಾರ್ ದಾಳಿ. ದಾಸ್ತಾನು ಮತ್ತು ದಾಖಲೆಗಳ ಪರಿಶೀಲನೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅಂಗಡಿ ಪರವಾನಗಿ ರದ್ದುಪಡಿಸುವ ಎಚ್ಚರಿಕೆ ನೀಡಿದ ತಹಸೀಲ್ದಾರ್ ಮಂಜುನಾಥ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜನಪದ ಭಜನಾ ಸಂಗೀತದಿಂದ ಮತ್ತು ದೇವರ ನಾಮಸ್ಮರಣೆಯಿಂದ ಸಮಾಜದಲ್ಲಿ ಸಾಮರಸ್ಯ ಮೂಡುತ್ತದೆ ಎಂದು ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್ ತಿಳಿಸಿದರು. ದಕ್ಷಿಣ ಮಧ್ಯ ವಲಯ ಸಾಂಸ್ಕೃತಿಕ ಕೇಂದ್ರ ನಾಗ್ಪುರ, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಶ್ರೀ ಶುಕ್ಲತೀರ್ಥ ಮಡಿವಾಳೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಸಾಧನಾ ಯೂತ್ ಫೌಂಡೇಶನ್ ವತಿಯಿಂದ ನಾವದಗಿರಿ ಶುಕ್ಲತೀರ್ಥ ಮಡಿವಾಳೇಶ್ವರ ಮಂದಿರದಲ್ಲಿ ಜರುಗಿರುವಂತಹ ನಮ್ಮೂರು ನಾವದಗಿರಿ ಜನಪದ ಜಾತ್ರೆ, ಜನಪದ ಸಂಗೀತ ಉತ್ಸವ, ಆಮೇಲೆ ಕುಂಭಕಳಶ ಮೆರವಣಿಗೆ ಈ ಒಂದು ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವ ಮೂಲಕ ಅವರು ಉದ್ಘಾಟಿಸಿ ಮಾತನಾಡ್ತಾರೆ. ಈ ರೀತಿಯಾಗಿ ಶ್ರಾವಣ ಮಾಸದಾದ್ಯಂತ ಒಂದೆಡೆ ಕೂತ್ಕೊಂಡು ಭಜನೆ ಮಾಡೋದ್ರಿಂದ ಪರಸ್ಪರ ಪ್ರೀತಿ, ವಿಶ್ವಾಸ, ಭರವಸೆ ಮೂಡುತ್ತದೆ, ಸಮಾಜದಲ್ಲಿ ಐಕ್ಯತೆ ಮೂಡುತ್ತದೆ. ಪ್ರತಿ ವರ್ಷ ನಡೆಯುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಐತಿಹಾಸಿಕ ದೇವಸ್ಥಾನದಲ್ಲಿ ಈ ರೀತಿಯ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು. ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಹಕಾರವನ್ನು ನಗರಸಭೆ ವತಿಯಿಂದ ನಾನು ಕೊಡ್ತೇನೆ, ಸೌಲಭ್ಯಗಳನ್ನು ಕಲ್ಪಿಸ್ತೇನೆ ಎನ್ನುವಂಥ ಮಾತನ್ನು ಗೌಸ್ ಅವರು ಭರವಸೆ ನೀಡಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ, ತೆಲಂಗಾಣದ ಒಗ್ಗೂಡಲು, ಲಂಬಾಣಿ ಗಾಯನ, ನೃತ್ಯ ಮತ್ತು ಪ್ರಿಯಾ ಶ್ರೀ ಗುರು ಸೇರಿದಂತೆ ಹಲವರ ಜಾನಪದ ಗಾಯನ ಸಂಗೀತ ಉತ್ಸವಕ್ಕೆ ಮೆರುಗು ತಂದುಕೊಟ್ಟಿದೆ. ಜನಪದ ಸಂಸ್ಕೃತಿಯಿಂದ ದೇಶದ ಗತವೈಭವ ಮರುಕಳಿಸ್ತಾ ಇದೆ, ಎಲ್ಲರಲ್ಲೂ ಸಂಸ್ಕಾರ ಮೂಡ್ತಾ ಇದೆ, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಹೃದಯ ವೈಶಾಲ್ಯತೆ ಬೆಳೀತಾ ಇದೆ, ಬೆಳೆಯುತ್ತೆ ಇಂಥ ಒಂದು ಕಾರ್ಯಕ್ರಮಗಳಿಂದ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಓಂ ಪ್ರಕಾಶ್ ಬಜಾರೆ ಮಾತನಾಡಿ, ವರ್ಷದಿಂದ ವರ್ಷಕ್ಕೆ ನಮ್ಮೂರು ನಾವದಗಿರಿಯ ಜನಪದ ಜಾತ್ರೆ, ಸಂಗೀತ ಕಾರ್ಯಕ್ರಮಗಳು ಬೆಳೀತಾ ಇವೆ. ಇದಕ್ಕೆ ನಾವದಗಿರಿ ಗ್ರಾಮದ ಜನತೆ, ಎಲ್ಲ ಪೂಜ್ಯರ ಆಶೀರ್ವಾದ, ಮುಖಂಡರ ಸಹಕಾರ ಸಾಕಷ್ಟಿದೆ. ಯಶಸ್ವಿಯಾಗಿ ದುಡಿದ ಒಂದು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ವೇದಿಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನಾವದಗಿರಿಯ ಹನುಮಾನ ಮಂದಿರದಿಂದ ಕುಂಭಕಳಶ ಮೆರವಣಿಗೆ ಜರುಗಿತು. ಮೆರವಣಿಗೆಯನ್ನ ಗಾಂಧಿಗಂಜ್ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್ ಗಾದ್ಗಿಯವರು ಡೊಳ್ಳು ಬಾರಿಸುವ ಮುಖಾಂತರ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ. ವೇದಿಕೆ ಮೇಲೆ ವಿಜಯಕುಮಾರ್ ಸೋನಾರೆ, ಸುನಿಲ್ ಬಚ್ಚನ್, ಅಶೋಕ್ ಹೆಬ್ಬಾಳೆ, ಈಶ್ವರ್ ಸಿಂಗ್ ಠಾಕೂರ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಶಿವಶರಣಪ್ಪ ಗಣೇಶ್ಪುರ್, ಮಹೇಶ್ ಕುಂಬಾರ್, ಸಂಗಮೇಶ್ ಬಿಕ್ಲೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಾಯಂಕಾಲದವರೆಗೆ ಜಿಲ್ಲೆಯ ವಿವಿಧ ಮಠಾಧೀಶರು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶೀರ್ವಾದವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಅನಿಲ್ ರಾಜ್ಗಿರ, ರಾಜ್ಕುಮಾರ್ ಜಮಾದಾರ್, ಶರಣಪ್ಪ ಬಿರಾದರ್, ಸಾಯಿ ಮಡಿವಾಳ್, ಸಾಗರ್, ಶಿವಕುಮಾರ್ ದಾನ, ರವೀಂದ್ರ ಕಣಜಿ, ಬಸವರಾಜ್ ಬಿರಾದರ್, ಶಂಕರ್ ರೆಡ್ಡಿ, ಮಡಿವಾಳಯ್ಯ ಸ್ವಾಮಿ, ಸಾಯಿನಾಥ್ ಕಣಜಿ ಸೇರಿದಂತೆ ಇನ್ನು ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾವಿರಾರು ಜನ ಭಕ್ತಾದಿಗಳು ಪ್ರಸಾದವನ್ನು ಸವಿದು ಪುನೀತರಾದರು. ನಾವು ಶುಕ್ಲತೀರ್ಥ ಸೇವಾ ಸಮಿತಿ ಇದೊಂದು ಶ್ರಾವಣ ಸಮಾಪ್ತಿ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮೂರ ಜಾತ್ರೆ ನಾವದಗಿರಿ ಅಂತೇಳಿ ಭಾಳ ದೊಡ್ಡ ಪ್ರಮಾಣದಿಂದ ಜಾತ್ರೆ ಆಗ್ತದೆ. ಮುಂಜಾನೆ 10 ಗಂಟೆಗೆ ಕುಂಭಕಳಶ ಮೆರವಣಿಗೆ ನಮ್ಮ ನಾವದಗಿರಿಯಿಂದ ಬುದ್ಧ ಮಂದಿರದಿಂದ ಸಿದ್ಧಾರ್ಥ ಕಾಲೇಜು, ಚರ್ಚು, ಹಾಗೆ ಶುಕ್ಲತೀರ್ಥ ಸೇವಾ ಮಂದಿರದತ್ತ ಭಾಳ ವಿಜೃಂಭಣೆಯಿಂದ ಇದೊಂದು ಕಾರ್ಯಕ್ರಮ ಭಾಳ ನಮ್ಮ ಬೀದರ್ ಜನತೆ ನಡೆಸಿಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಇಲ್ಲೇ ಮಠಾಧೀಶರು ಬಂದಿದ್ದಾರೆ, ಹಾಗೆ ನಮ್ಮ ಎಲ್ಲ ಲೀಡರ್ಗಳು ಬಂದಿದ್ದಾರೆ. ಬಂದು ನಮ್ಮ ಪ್ರಸಾದ ಸ್ವೀಕರಿಸಿಕೊಂಡು ಭಾಳ ಧನ್ಯನಾಗಬೇಕಂತೇಳಿ ನಾವು ಕೋರ್ಕೋತೇವೆ. ಹಾಗೆ ನಿಮ್ಮ ಮೀಡಿಯಾದವರು ಕೂಡ ಭಾಳ ಎಲ್ಲ ಕವರೇಜ್ ಮಾಡಿರಿ. ನಿಮಗೂ ತುಂಬ ಧನ್ಯವಾದಗಳು ಹೇಳಿ ನಾನು ನಮಸ್ಕಾರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಬೀದರ್ ನಗರದ ನಾವದಗಿರಿ ಬಡಾವಣೆ ಶುಕ್ಲತೀರ್ಥ ಶಿವಮಂದಿರದಲ್ಲಿ ಇಂದು ಅದ್ದೂರಿಯಾಗಿ ಶ್ರಾವಣ ಸಮಾಪ್ತಿ ಕಾರ್ಯಕ್ರಮ ಜೊತೆಗೆ ಕುಂಭಕಳಶ ಹೂವು ಮೆರವಣಿಗೆ ಮುಂಜಾನೆ 9 ಗಂಟೆಗೆ ನಾವದಗಿರಿ ಬಡಾವಣೆ ಹನುಮಾನ ಮಂದಿರದಲ್ಲಿ ಉದ್ಘಾಟನೆಗೊಂಡಿತ್ತು. ಆ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಡಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜಯಕುಮಾರ್ ಪಾಟೀಲ್ ಗಾದ್ಗಿ ಅವರು ಡೊಳ್ಳು ಬಾರಿಸುವುದರ ಮೂಲಕ ಚಾಲನೆಯನ್ನು ಕೊಟ್ಟು ಆ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆಗಿರುವಂಥ ರಾಜ್ಕುಮಾರ್ ಮಾಳಗೆ ಅವರು, ಸುನಿಲ್ ಬಚ್ಚನ್ ಅವರು,
ಫರ್ನಾಂಡಿಸ್ ಅವರು, ಬಾಬು ಪಾಸ್ವಾನ್ ಅವರು, ಅಶೋಕ್ ಹೆಬ್ಬಾಳೆ ಅವರು ಸೇರಿದಂತೆ ನಮ್ಮ ನಾವದಗಿರಿ ಬಡಾವಣೆಯ ಸ್ಥಳೀಯ ನಾಯಕರು ಜೊತೆಗೆ ಎಲ್ಲ ತಾಯಂದಿರು ತಮ್ಮ ಕುಂಭ ಕಳಸದೊಂದಿಗೆ ಜಾನಪದ ಕಲಾ ತಂಡದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಸುಮಾರು 1 ಗಂಟೆಗೆ ಈಗಾಗಲೇ ಜಾನಪದ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ನಗರಸಭೆ ಅಧ್ಯಕ್ಷರಾಗಿರುವಂಥ MD ಗೌಸ್ ಅವರು ಹಲಿಗೆ ಬಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ಸೋನಾರಿ ಅವರು, ನಗರಸಭೆ ಬಿಜಾಪುರದ ಕಲಾವಿದರು ಈ ಒಂದು ಜಾನಪದ ಶಂಕಾರದಲ್ಲಿ ಭಾಗವಹಿಸಿ ಅದ್ಭುತವಾದ ಕಲಾ ಪ್ರದರ್ಶನ ನೀಡಿರುತ್ತಾರೆ. ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಅನೇಕ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ನಮ್ಮ ಜನತೆಯಲ್ಲಿ ವಿನಂತಿಯನ್ನು ಮಾಡ್ತೇನೆ, ಇದು ಇಡೀ ರಾತ್ರಿ ಕಾರ್ಯಕ್ರಮ ನಡೀತದೆ. ಸಾಯಂಕಾಲ 7 ಗಂಟೆಗೆ ಸಂಗೀತ ದರ್ಬಾರ್ ನಡೀತದೆ. ನಮ್ಮ ಗುಮ್ಮೆ ಪಾಟೀಲ್ ಅವರ ಸಮ್ಮುಖದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸ್ಥಳೀಯ ಗ್ರಾಮದ ಹೆಸರಾಂತ ಭಜನಾ ಕಲಾವಿದರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತ ದರ್ಬಾರ್ ನಡೆಸಿಕೊಳ್ಳಲಿದ್ದಾರೆ. ಹೀಗಾಗಿ ಸಾಯಂಕಾಲ ಕೂಡ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಆ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ಹೇಳಿ ನಮ್ಮ ಸ್ವಾಗತ ಸಮಿತಿ ಪರವಾಗಿ, ಟ್ರಸ್ಟ್ನ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಬೀದರ್ನಿಂದ ಬೈಕ್ ಜಾಥಾ ಮೂಲಕ ಬೆಂಗಳೂರಿಗೆ ಹಲವರು ಹೊರಟಿದ್ದಾರೆ. ಸೆಪ್ಟೆಂಬರ್ 14ರಂದು ಸಾಯಂಕಾಲ ಬೆಂಗಳೂರಿಗೆ ತಲುಪುವಂತಹ ಬೈಕ್ ಜಾಥಾ ಯುವಕರು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶಿಲ್ಪಾ ಶರ್ಮಾ ತಿಳಿಸಿದರು. ನಗರದಲ್ಲಿ ಬೈಕ್ ಜಾಥಾಗೆ ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆಯನ್ನು ನೀಡಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾರೆ. ಸೆಪ್ಟೆಂಬರ್ 15ರಂದು ಬೆಂಗಳೂರಿನಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗಳು ಮಾತನಾಡಲಿದ್ದಾರೆ. ಜಿಲ್ಲೆಯಿಂದ ಹಲವಾರು ಜನರು ಬೈಕ್ ಜಾಥಾ ಮೂಲಕ ತೆರಳಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಎಂದು ತಿಳಿಸಿದರು. ಜೊತೆಗೆ ಸರ್ವರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಅವರು ಕೋರ್ತಾರೆ. ನನ್ನ ಮತ ನನ್ನ ಹಕ್ಕು ಎನ್ನುವಂತಹ ಘೋಷವಾಕ್ಯದಡಿಯಲ್ಲಿ ಪ್ರಜಾಪ್ರಭುತ್ವದ ಸತ್ವ ಮತ್ತು ಮಹತ್ವವನ್ನು ಅರಿಯೋಣ ಎಂದು ಈ ಜಾಗೃತಿ ಮೂಡಿಸಲಾಗ್ತಾ ಇದೆ ಎಂದು DC ಶಿಲ್ಪಾ ಶರ್ಮಾ ಅವರು ಹೇಳ್ತಾರೆ. ನಮಸ್ಕಾರ. ಮತ್ತು ಎಲ್ರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಬೈಕರ್ಸ್ ರ್ಯಾಲಿ ಒಂದು ಆಯೋಜಿಸಲಾಗಿದೆ. ನಮ್ಮ ಜಿಲ್ಲೆಯಿಂದ ಕೂಡ ನಾವು ಬೈಕರ್ಸ್ಗಳನ್ನು ಇಲ್ಲಿಂದ ಈಗ ಜಸ್ಟ್ ಫ್ಲ್ಯಾಗ್ ಆಫ್ ಮಾಡಿ, ಆ ರ್ಯಾಲಿ ಫ್ಲ್ಯಾಗ್ ಆಫ್ ಮಾಡಿ ಕಳಿಸಿದ್ದೀವಿ. ಅವರು ನಾಳೆ ಸಾಯಂಕಾಲ ಬ್ಯಾಂಗ್ಳೂರ್ ರೀಚ್ ಆಗ್ತಾರೆ. ಮತ್ತು ನಾಳಿದೆ 15ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಸಂವಿಧಾನದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಲ್ಲಿ ಮುಖ್ಯಮಂತ್ರಿ ಅವರು ಆ ಕಾರ್ಯಕ್ರಮನ ಚಾಲನೆ ಕೊಡ್ತಾರೆ. ಸೊ ಎಲ್ಲ ಬೈಕರ್ಗಳು ಅಲ್ಲಿ ನಾಡಿದೆ 15ನೇ ತಾರೀಕಿಗೆ ಅಲ್ಲಿ ಸೇರಿಸ್ತಾರೆ. ಈ ಕಾರ್ಯಕ್ರಮನ ಅಂಗವಾಗಿ ನಾವು ನಾಡಿದೆ ಒಂದು ಸೈಕ್ಲಿಂಗ್ ಕಾರ್ಯಕ್ರಮ ಕೂಡ ಇಟ್ಟಿದ್ದೀವಿ. ಆ ಸೈಕ್ಲರ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಬರ್ತಾರೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಮತ್ತು ಸರ್ಕಾರಿ ನೌಕರ್ ಭವನ್ವರೆಗೂ ಎಲ್ಲರೂ ಅಲ್ಲಿ ಬರ್ತಾರೆ. ಸೊ ಈ ಬೀದರ್ ಜನರಿಗೂ ಕೂಡ ನಮ್ಮಿಂದ ವಿನಂತಿ ಏನಿದೆ ಅಂದರೆ ಎಲ್ಲರೂ ಆ ಸೈಕ್ಲಿಂಗ್ ಕಾರ್ಯಕ್ರಮದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ನಿಮಗೆ ನಾನು ವಿನಂತಿಸುತ್ತೇನೆ. ಮತ್ತು ಎಲ್ರಿಗೂ ಬೆಸ್ಟ್ ವಿಶಸ್. मैडम बीदर से कितने बाइक हम लोगों को 10 भेजना है. यहाँ से अभी 9 निकले हैं. एक रास्ते में ज्वाइन करेंगे, वो थोड़ा सा उनको कुछ इशू था, बट 10 लोग यहाँ से जाएंगे. थैंक यू मैडम. थैंक यू. ಇನ್ನು ಔರಾದ್ ಗುರುಪಾದಪ್ಪ ನಾಗಮರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜರುಗಿರುವಂತಹ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಕೈ ಕಾರ್ಯಕರ್ತರು ಕಾರ್ಯಕ್ರಮದ ವೇದಿಕೆ ಮೇಲೆ ಭಾರೀ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಕರ್ನಾಟಕ ಸರ್ಕಾರ ಎಂದು ಹಾಕಿ ಅದರಲ್ಲಿ ಕೇವಲ ಶಾಸಕ ಪ್ರಭು ಚವ್ಹಾಣ್ ಅವರ ಭಾವಚಿತ್ರ ಮಾತ್ರ ಹಾಕಲಾಗಿದೆ. ಅದರಲ್ಲಿ CM, DCM, ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಒಂದು ಭಾವಚಿತ್ರ ಏಕೆ ಹಾಕಿಲ್ಲ? ಇದರಲ್ಲಿ ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಆಗ್ರಹಿಸಿ ಒಂದು ಸುಧಾಕರ್ ಕೊಳ್ಳೂರ್ ಅವರ ನೇತೃತ್ವದಲ್ಲಿ ಕೈ ಕಾರ್ಯಕರ್ತರು ವೇದಿಕೆ ಮುಂದೆಯೇ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕೆಲವು ಕಾಲ ವೇದಿಕೆ ಮೇಲೆ ಕುರ್ಚಿಗಳ ಮೇಲೆ ಕುಳಿತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದಾರೆ. ಇದು ನನ್ನ ಸ್ವಂತ ಖರ್ಚಿನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಎಂದು ಶಾಸಕ ಪ್ರಭು ಚವ್ಹಾಣ್ ಅವರು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸ್ವಂತ ಖರ್ಚಿನಲ್ಲಿ ನೀವು ಒಂದು ವೇಳೆ ಕಾರ್ಯಕ್ರಮ ಮಾಡೋದಾದರೆ ಅದರಲ್ಲಿ ಸರ್ಕಾರಿ ಇಲಾಖೆಗಳ ಹೆಸರು ಯಾಕೆ ಬಂತು? ಅದರಲ್ಲಿ ನೀವು ಯಾಕೆ ಹಾಕಿದ್ದೀರಿ? ಶಾಲಾ ಶಿಕ್ಷಣ ಇಲಾಖೆ ಹೆಸರು ಯಾಕೆ ಹಾಕಿದ್ದೀರಿ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಕಾರ್ಯಾಲಯ ಅಂತ ಯಾಕೆ ಹಾಕಿದ್ರಿ? ಕರ್ನಾಟಕ ಸರ್ಕಾರ ಅಂತ ಯಾಕೆ ಬರೆದಿದ್ರಿ? ಅದರಲ್ಲಿ ಈ ಎಲ್ಲ ಇಲಾಖೆಗಳ ಹೆಸರು ಹಾಕಿ
ಕೇವಲ ನಿಮ್ಮ ಒಂದೇ ಒಂದು ಭಾವಚಿತ್ರ ಹಾಕ್ಕೊಂಡು ನೀವು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದೀರಿ ಅಂತ ತಿಳ್ಕೊಂಡು ಅಲ್ಲಿಯೇ ಒಂದು ವೇದಿಕೆ ಎದುರುಗಡೆ ಮುಂಭಾಗದಲ್ಲೇ ಕೂತ್ಕೊಂಡು ಸುಧಾಕರ್ ಕೊಳ್ಳೂರು ಮತ್ತು ಅವರ ಒಂದು ತಂಡ, ಕಾರ್ಯಕರ್ತರ ಒಂದು ತಂಡ ಏನಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಒಂದು ಜಯಘೋಷಗಳನ್ನು ಕೂಗುತ್ತಾ, ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿರುವಂತಹ ಒಂದು ದೊಡ್ಡ ಸನ್ನಿವೇಶ ಕಂಡುಬಂತು ಮತ್ತು ಕೈ ಕಾರ್ಯಕರ್ತರ ಒಂದು ಹೈ ಡ್ರಾಮಾವೇ ಅಲ್ಲಿ ನಡೀತು. ಇದೇ ಸಂದರ್ಭದಲ್ಲಿ ಒಂದು ಪ್ರಭು ಚವ್ಹಾಣ್ ಅವರಿಗೂ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದು ಮಾತಿನ ಚಕಮಕಿ ಕೂಡ ನಡೆದಿದೆ ಎನ್ನುವಂತಹ ಒಂದು ಸನ್ನಿವೇಶ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಪೊಲೀಸರು ಕೈ ಕಾರ್ಯಕರ್ತರಿಗೆ ಎತ್ತಿಕೊಂಡು ಹೋಗುತ್ತಿರುವಂತಹ ಸನ್ನಿವೇಶ ಕೂಡ ನಡೆದಿದೆ. ಕಾಂಗ್ರೆಸ್ ಮುಖಂಡರಾದ ಸುಧಾಕರ್ ಕೊಳ್ಳೂರು ಸೇರಿದಂತೆ ಹಲವರು ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಳಿತು ಕೆಲಕಾಲ ವೇದಿಕೆ ಮುಂಭಾಗದಲ್ಲಿ ಜಯಘೋಷಗಳನ್ನು ಕೂಗುತ್ತಾ ಶಿಷ್ಟಾಚಾರ ಪಾಲಿಸಬೇಕು, ಕೇವಲ ಶಾಸಕರು ತಮ್ಮ ಫೋಟೋ ಮಾತ್ರ ಹಾಕಿಕೊಂಡಿದ್ದಾರೆ, ಇದೆಂಥ ಶಿಷ್ಟಾಚಾರ, ಬ್ಯಾನರ್ ಅನ್ನು ತೆಗೆದುಹಾಕಿ ಬ್ಯಾನರ್ ಚೇಂಜ್ ಮಾಡಿ ಎನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇರುವಂಥ ಸನ್ನಿವೇಶ ಕಂಡು ಬಂತು. ಕೈ ಕಾರ್ಯಕರ್ತರು ಸ್ವಲ್ಪ ಜೋರಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಒಂದು ವೇಳೆ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಶಿಕ್ಷಕರ ದಿನಾಚರಣೆ ಮಾಡುವುದೇ ಆಗಿದ್ರೆ ಅದರಲ್ಲಿ ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ ಈ ಎಲ್ಲ ಒಂದು ಹೆಸರುಗಳು ಏಕೆ ಹಾಕಬೇಕಾಗಿತ್ತು ಎನ್ನುವಂಥ ಒಂದು ಪ್ರಶ್ನೆಯನ್ನ ಸುಧಾಕರ್ ಕೊಳ್ಳೂರು ಮಾಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ರೆ ತಹಸೀಲ್ ಕಚೇರಿ ಮುಂದೆ ಮುಂದಿನ ದಿನಗಳಲ್ಲಿ ಮತ್ತೆ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೂಡ ಕೊಳ್ಳೂರು ನೀಡಿದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಿಷ್ಟಾಚಾರ ಉಲ್ಲಂಘನೆ ಮಾಡತ್ತೀರ ಅಂತ ಹೇಳಿದ್ರು. ಇಲ್ಲ ತಪ್ಪದ ಸರ್, ಸೀದಾ ಹೇಳುತ್ತೆ ಬಿಜೆಪಿ ಕಾರ್ಯಕರ್ತರು ಎಲ್ಲ ಬಂದಿದೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಒಂದು ನಿಮಿಷ ಹೇಳ್ತೀನಿ ಕೇಳ್ರು. ಇದೆಲ್ಲ ಅಪ್ಪನ ಜಾಗಿರೋದು ಇಲ್ಲಿ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನೀವು ಮಾಡಿ ಶಾಲೆಗಳು ನಡೆಸಿ ಮಾಸ್ಟರ್ಗಳು ಮಾಡಿ ಹೋಗ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಗೌರವದಿಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ ಅಗೌರವದಿಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಶಿಕ್ಷಣ ಸಚಿವರಿಗೆ ಅಗೌರವದಿಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ ಅಗೌರವ ತೋರಿಸಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸರ್ ಮೊದಲು ನಾವು ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಮಾಡತ್ತೀರ ಅಂತ ಹೇಳಿದ್ರು. ತಪ್ಪದ ಸರ್. ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಬ್ಯಾನರ್ ಚೇಂಜ್ ಮಾಡಿ ಒಂದು ನಿಮಿಷ ಹೇಳ್ತೀನಿ ಕೇಳ್ರು. ಇದೆಲ್ಲ ಅಪ್ಪನ ಜಾಗಿರೋದು ಇಲ್ಲಿ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ
ನೀವು ಮಾಡಿ ಶಾಲೆಗಳು ನಡೆಸಿ ಮಾಸ್ಟರ್ಗಳು ಮಾಡ್ರಿ ಹೇಳ್ತಾರೆ ನಿಮಗೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಗೌರವ ತೋರಿದ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಚಿಟಗುಪ್ಪ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವಂತಹ ರಸಗೊಬ್ಬರದ ಅಂಗಡಿಗಳ ಮೇಲೆ ತಹಸೀಲ್ದಾರ್ ಮಂಜುನಾಥ್ ಅವರು ಒಂದು ಪಂಚಾಯತ್ನ ಒಂದು ಹಠಾತ್ ದಾಳಿಯನ್ನು ನಡೆಸಿ ಅಂಗಡಿಯಲ್ಲಿರುವಂತಹ ಒಂದು ದಾಸ್ತಾನು ಹಾಗೂ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅಂಗಡಿಗಳಲ್ಲಿ ರಸಗೊಬ್ಬರ ಒಂದು ಸಾಕಷ್ಟು ದಾಸ್ತಾನು ಇದ್ರೂ ಕೂಡ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ರೈತರಿಗೆ ರಸಗೊಬ್ಬರ ಖಾಲಿಯಾಗಿದೆ ಎಂದು ಸುಳ್ಳು ಹೇಳಿ ಉಳ್ಳವರಿಗೆ ಬೇಡಿದಷ್ಟು ರಸಗೊಬ್ಬರ ನೀಡಲಾಗ್ತಾ ಇದೆ ಎಂಬ ರೈತರ ಹಾಗೂ ಜನರ ಒಂದು ಪ್ರತಿನಿಧಿಗಳ ಆರೋಪದ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವಂತಹ ರಸಗೊಬ್ಬರಗಳ ಅಂಗಡಿಗಳ ಮೇಲೆ ತಹಸೀಲ್ದಾರ್ ಮಂಜುನಾಥ್ ಅವರು ಪಂಚಾಯತ್ ಪೊಲೀಸರ ಒಂದು ಬೆಂಗಾವಲಿನೊಂದಿಗೆ ದಿಢೀರ್ ದಾಳಿಯನ್ನು ನಡೆಸಿದ್ದಾರೆ. ಕೆಲವು ಅಂಗಡಿಗಳಲ್ಲಿ ರಸಗೊಬ್ಬರ ಸಾಕಷ್ಟು ದಾಸ್ತಾನಿರುವುದು ಕೂಡ ಕಂಡುಬಂದಿತ್ತು. ಅಂಗಡಿಗಳನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ತಹಸೀಲ್ದಾರ್ ನೇತೃತ್ವದ ಆ ಒಂದು ತಂಡ ರೈತರಿಗೆ ನಿಗದಿತ ಬೆಲೆಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡಬೇಕು, ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಏಜೆನ್ಸಿ ಪರವಾನಗಿಯನ್ನೇ ನಾನು ರದ್ದುಪಡಿಸ್ತೀನಿ ಎನ್ನುವಂತಹ ಮತ್ತು ಕಾನೂನು ಕ್ರಮ ಕೈಗೊಳ್ತೀನಿ ಎನ್ನುವಂಥ ಎಚ್ಚರಿಕೆ ಕೂಡ ಮಂಜುನಾಥ್ ಅವರು ಆ ಒಂದು ದಾಸ್ತಾನುದಾರರಿಗೆ ನೀಡಿದ್ದಾರೆ. ಚಿಟಗುಪ್ಪ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವಂತಹ ರಸಗೊಬ್ಬರಗಳ ಅಂಗಡಿಗಳಲ್ಲಿ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡದೊಂದಿಗೆ ದಾಳಿಯನ್ನು ನಡೆಸಿ ಅಲ್ಲಿರುವಂತಹ ಎಲ್ಲಾ ರಸಗೊಬ್ಬರ ಅಂಗಡಿಗಳನ್ನು ದಾಸ್ತಾನು ಹಾಗೂ ದಾಖಲೆಗಳನ್ನು ಪರಿಶೀಲಿಸಲಾಗಿದ್ದು ಒಂದೆರಡು ಅಂಗಡಿಗಳಲ್ಲಿ ಅಕ್ರಮ ಕಂಡು ಬಂದಿದೆ. ಕ್ರಮ ಜರುಗಿಸಲು ಸೂಚಿಸಿದ್ದೇನೆ ಎಂದು ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಸುದ್ದಿ ಸಮಯ ವರದಿಗಾರರ ನಮ್ಮ ನವೀನ್ ಗಂಜಿ ಅವರಿಗೆ ತಿಳಿಸಿದ್ದಾರೆ. ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ನ ನಮ್ಮ ಒಂದು ಗ್ರೂಮರ್ ಎಂಬ ಅಂಗಡಿಯಲ್ಲಿ ರಸಗೊಬ್ಬರ ಹಂಚಿಕೆಯಲ್ಲಿ ರೈತರಿಗೆ ಮೋಸವಾಗುತ್ತಿರುವುದು ಕಂಡು ಬಂದಿದೆ. ಅಂಗಡಿಯವರಿಗೆ ಈ ಮೊದಲು ಮತ್ತೊಂದು ಪ್ರಕರಣದಲ್ಲಿ ಕಾರಣ ಕೇಳಿ ನೋಟಿಸ್ ಕೂಡ ನೀಡಲಾಗಿತ್ತು. ಈಗ ಮತ್ತೊಂದು ನೋಟಿಸ್ ನೀಡಲಾಗುವುದು ಎಂದು ಹುಮನಾಬಾದಿನ ಸಹಾಯಕ ಕೃಷಿ ನಿರ್ದೇಶಕರು ಶರಣ್ ಕುಮಾರ್ ಅವರು ನಮ್ಮ ಚಿಟಗುಪ್ಪ ವರದಿಗಾರರಿಗೆ ತಿಳಿಸಿದ್ದಾರೆ. ತಪ್ಪಿತಸ್ಥ ರಸಗೊಬ್ಬರ ಅಂಗಡಿಯವರ ಮೇಲೆ ಕಾನೂನು ಕ್ರಮ ಆಗಬೇಕು ಎಂದು ಪುರಸಭೆ ಸದಸ್ಯ ನಸೀರ್ ಹಕೀಂ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬನ್ನಿ ಈ ಕುರಿತು ಒಂದಿಷ್ಟು ವರದಿಯನ್ನು ನೋಡ್ಕೊಂಡು ಬರೋಣ. ಚಿಟಗುಪ್ಪ ಪಟ್ಟಣದ ಕೃಷಿ ಮಾತಾಡೋ ಪದ್ಧತಿ ಹೇಳ್ಕೊಡ್ತಾರೆ. ಯಾವ ಥರ ಬಿಹೇವ್ ಮಾಡಬೇಕು, ಮಾತಾಡಬೇಕು, ಮುಗ್ಧ ಜನ ಬಂದು ಯಾವ ಥರ समाधान करके ಉತ್ಪನ್ನ ಮಾರುಕಟ್ಟೆಯಲ್ಲಿರುವ ವಿಡಿಯೋ ಮಾಡ್ಕೊಂಬರ್ರಿ. ನೋಡ್ರಿ, ಇಷ್ಟು ಮಾಲ್ ಇಟ್ಟುಕೊಂಡು ಮಾಲ್ ಇಲ್ಲ ಅಂತ ಕೇಸಿ ರೈತರಿಗೆ ಮಾಲ್ ಕೊಳ್ಳತ್ತಿಲ್ಲ. ಮೊದಲೇ ರೈತರು ಎಲ್ಲ ಪರೇಶಾನು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.